ಹಲೋ ಬೈ ಫ್ಯಾಮಿಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಡೆಂಟ್ಸ್ ಪೂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಲ್ಲ ಇವಳು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಈ ಮಂಗಳ ನಮಗೆ ಇಷ್ಟು ಹಿಂಸೆ ಕೆಲಸ ಕೊಟ್ಟವಾಳೆ ಅಂತ ಅಂದರೆ, ಮಂಗಳ ಗೈಸ್ ಅವಳು ಇಷ್ಟು ಗೈಡ್ಸ್ ಮಾಡ್ಕೊಳ್ಳೋಳು ಅಂತಂದರೆ ಅವಳು ಮಾಡ್ಕೊಳ್ಳೋ ಗಲೀಜಿಗೆ ಅಂದರೆ ಆಗ್ಬಿಡೋದು. ಸೊ ಅದಕ್ಕೋಸ್ಕರನೇ ಕೆಲಸ ಆಂಟಿ ಕೂಡ ಬಂದಿದ್ದಾರೆ. ಇವತ್ತು ನಾನು ಏರ್ ಸೆಟ್ ಕೂಡ ಮಾಡಬೇಕು, ಏರ್ ಬಿಡಬೇಕು ಅಂತ ಇದ್ದೀನಿ. ಸೊ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಸೊ ಕ್ರಿಸ್ಮಸ್ಗೆಲ್ಲ ಮನೆ ಕ್ಲೀನ್ ಮಾಡಿಸ್ಬೇಕಲ್ವಾ, ಅಳಿಬೇಕು ಶಾಲೆ. ಸೊ ಅದಕ್ಕೆ ಅವ್ರು ಲೇಬರ್ಸೇ ಬಂದುಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಚೀಲ ಬೇಕಿತ್ತಂತೆ, ಬನ್ನಿ ಚೀಲ ತೊಗೊಂಬರೋಣ. ಇವಳಿಗೆ ಆಯಿಲ್ ಸರ್ವಿಸ್ ಬೇರೆ ಮಾಡಿಸ್ಬೇಕು, ಅದನ್ನು ಮಾಡಿಸಿಲ್ಲ ಇವಳಿಗೆ. ತುಂಬ ಬ್ಯುಸಿ ಆಗಿಬಿಟ್ಟಿದೆ ಅನಿಸಿದೆ. ಎಷ್ಟು ದಿನ ಆಯಿತು. ಇನ್ನೂ ಬ್ಯುಸಿ ಆಗಬೇಕು, ಬಟ್ ಪಾಸಿಟಿವ್ ಬ್ಯುಸಿ ಆಗಬೇಕು. ಬಟ್ ಅದನ್ನು ಒಳ್ಳೇದಾಗುತ್ತೆ ತಗೊಂಡು ಬ್ಯುಸಿ ಆಗಬೇಕು. ಒಟ್ಟಲ್ಲಿ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿರ್ತೀವಿ ನಾನು ಹೇಳಿದ್ದಲ್ಲ, ಒಳ್ಳೇದಾಗೇ ಆಗುತ್ತೆ. ಚೀಲ ತೊಗೊಂಡು ಇಸ್ಕೊಡುವ. ಅವಳಿಗೆ ದೃಷ್ಟಿ ಆಗಿದ್ದು ಅಂತ ಕಟ್ಟಿ ದೃಷ್ಟಿ ಆಗಿದ್ದು ಅಂತ ಅವಳಿಗೆ ಮೊನ್ನೆ ಶೂಟ್ ಮಾಡೋದ್ರಿಂದನೂ ರೆಡಿ ಆಗಿಬಿಟ್ಟಿದ್ಲಲ್ಲ, ಒಂಥರ ದೃಷ್ಟಿ ಬಂದಂಗೆ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ದೃಷ್ಟಿ ತೆಗ್ಸೋಣ ಅಂತ. ದೃಷ್ಟಿ ತೆಗಿಯಕ್ಕೆ ನಿನಗೆ, ದೃಷ್ಟಿ ತೆಗಿಯೋಕ್ಕೆ ನಿನಗೆ. ದೃಷ್ಟಿ ತೆಗಿಯಕ್ಕೆ ನಿನಗೆ ಪ್ರಾಮಿಸ್. ನಾನಲ್ಲ, ಅವ್ರು ತೆಗಿಯೋದು. ಎಲ್ಲಿಡ್ಲಿ ಇದನ್ನ ಎಲ್ಲ ಇಡಬೇಕು, ಹಂಗೆಲ್ಲ ಪಕ್ಕದಲ್ಲೇ ಮಾಡ್ಬಿಡ್ತೀವಿ. ಬಿಡಿ ಒಳ್ಳೇದು. ಗುಡ್ ಜಾಬ್, ವೆರಿ ಗುಡ್ ಬೇಟೆ. ಅದು ಸಾಕ್ಸೆಸ್ ಮಾಡಿ ನಾವು ಆಂಟಿ ಕಳಿಸ್ಬಿಟ್ಟು ಏನು ಇದು ಇತ್ತು ದೃಷ್ಟಿ ತೆಗಿಸ್ತಿರೋದ ರೈಟ್. ದೃಷ್ಟಿ ಆಗ್ಬಿಟ್ಟಿದೆ. ಸೌಂಡ್ ಕೇಳ್ತೀನಿ ಗಾಯ್ಸ್. ಸರಿಯಾಗಿ ಆಗ್ಬಿಟ್ಟಿದೆ. ಅಯ್ಯೋ ಪಟಾಕಿನ ನಿಮ್ಮ ಚಿನ್ನಿಗೆ ದೃಷ್ಟಿ ಆಗ್ಬಿಟ್ಟಿದೆ. ಇಷ್ಟ ಆಗಿರೋದು ತೊಗೊಳ್ಳು. ನೋಡಿರಿ ದೃಷ್ಟಿ ಲಿಫ್ಟ್ ಹೋಗ್ತೀರಾ? ತಾಯ್ತು ಓಪನ್ ಆಗಲಿ. ದೃಷ್ಟಿ ತೆಗೆಕೊಂಡ್ಬಿಟ್ಟು ನೀ ದೃಷ್ಟಿ ಆಗ್ಬಿಟ್ಟಿರ ಆಮೇಲೆ. ತೆಗಿಸಿನ ಎಲ್ಲ ಕ್ಲೀನ್ ಆಯ್ತು ಇವತ್ತು. ಇದು ಕ್ಲೀನ್ ಆಯಿತು, ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇವತ್ತು. ಕಳಿಸ್ತಿರೋದು ಲಿಫ್ಟಲ್ಲಿ. ಹುಷಾರು ಹೋಗಿ. ಹೆದರ್ಕೋಬೇಡಿ. ಇದು ನಂಬಿಕೆ ಇದು ನಂಬಿಕೆ ಅದು ನಂಬಿಕೆ. ಹಾಂ ಜೋರು ಗಮ್ಕಿ. ಟಾಟಾ ಬಾಯ್ ಹೊಟ್ರ ಕೆಳಗಡೆ ಇದ್ದವರು ಗಾಬರಿ ಆಗ್ಬಿಡ್ತಾರೆ. ಬಂದ್ರಲ್ಲ ಎಕಡೆಗೆ ಹಂಗೆ ಹೋಗ್ಬೇಕು, ಕೆಳಗಡೆ ಗೇಟ್ ಅದು. ಅದೇ ಹೋಗಿ ಮತ್ ಬಂದವ್ರೆ ಬನ್ನಿಲ್ಲಿ. ಮತ್ ಮೇಲೆ ಹೆಂಗ್ ಬಂದ್ಬಿಟ್ರಿ ಇವರು? ಮತ್ತೆ ಮೇಲೆ ಹೆಂಗ್ ಬಂದ್ರಿ? ಮೇಲೆ ಹುಷಾರು ಹಂಗೆಲ್ಲ ಹೋಯ್ತೀರಿ. ಯಪ್ಪ, ಅದು ಓಪನ್ ಆಗಲ್ಲ, ಇದು ಓಪನ್ ಆಗುತ್ತೆ. ಈಗ ಕರೆಕ್ಟಾಗಿ ಹೋಗಿ. ಅಲ್ಲ ಕೆಳಗಡೆ ಹೋದ್ರು ಅವರು. ಸೌಂಡ್ ಕೇಳಿಸ್ತು. ಏನಂತ ಗೊತ್ತಾ, ಅವರು ಅಲ್ಲಿ ಮುಂದೆ ಮಿರರ್ ಐತಲ್ಲ, ಮಿರರ್ ಕಡೆ ನಿಕ್ಕಂದ್ರೆ ಓಪನ್ ಆಗ್ತಿಲ್ಲ ಅಂತ ಮತ್ತೆ ಅದನ್ನ ಎರಡನೇ ಪಟ್ಟು ನಂಬ್ಕೋರೆ ಮೇಲೆ ಬಂದೈತೆ. ಇಬ್ಬರು ಓಪನ್ ಆಗೈತೆ. ಅವ್ರಿಗೇನು ಜ್ಯೂಸ್ ಬೇಕಿತ್ತು. ಜ್ಯೂಸ್ ತಗೊಂಡು ಅದು ಒಂಥರ ಸುಸ್ಸದಂಗೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಜ್ಯೂಸ್ ತಗೊಂಡು ನೀವು ಹುಡುಗ ಈಗ ಹಾಲು, ಬಾಳೆಹಣ್ಣು, ಜ್ಯೂಸು ಎಲ್ಲ ತಗೊಂಡಾಯ್ತು. ಮನೆಗೆ ಹೊರಡೋಣ ಬನ್ನಿ. ಜ್ಯೂಸು ಮತ್ತು ಆ ಬಾಳೆಹಣ್ಣು ಎಲ್ಲನೂ ಕುಡಿಬೇಕು. ಗಾಯ್ಸ್ ನೀವೇ ಕಮೆಂಟ್ ಮಾಡಬೇಕು, ನಾನು ಮಾತೇ ಕೇಳಲ್ಲ. ಟೈಮ್ ಕೊಟ್ಟತೀನಿ. ಅಷ್ಟೊಂದು ತಿನ್ಬೇಡ. ತುಂಬಿಸ್ಕೊಬಂದ್ಬಿಡೋಣ, ಇಲ್ಲ ಅಂದ್ರೆ ಸಕ್ಕ ಹಿಂಸೆ ಆಗ್ತದೆ. ಹೋಟ್ಲಲ್ಲಿ ತಿಂದಿತ್ತು ಗ್ಯಾಸ್ಟ್ರಿಕ್ ಇಲ್ಲ.
ಫಸ್ಟು ಮನೆಯೇ ವರ್ಕ್. ಗ್ಯಾಸ್ ತಂದಾಯಿತು ನೋಡಿ, ಮನೆಯೆಲ್ಲ ಎಷ್ಟು ಕ್ಲೀನಾಗೈತೆ ಇವಾಗ. ಇನ್ಮೇಲೆ ಹೇಗೆ ಮೇಂಟೈನ್ ಮಾಡಬೇಕು ತೋರಿಸ್ಕೊ. ಅವಾಗ ತಂದ್ಕೊಟ್ಟಿದ್ದು ಇನ್ನೂ ಹೇಯ್ ಮಂಗ ಅದೇ ಒಂಥರ ಜ್ವರ ಬಿಟ್ಟು ಬರ್ತಿದೆ. ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಬಂದೆ, ಅವ್ರನ್ನೇ ಬಂದಿತ್ತಿಲ್ಲ ಟಿಫನ್ ಮಾಡೋಣ ಅಂತಂದೆ. ಬೆಳಗ್ಗೆ ಅದರ ಜ್ಯೂಸ್ ತಂದ್ಕೊಟ್ಟೆ, ಆದ್ರೂ ಕೂಡ ಪೇನ್ ಫೀಲ್ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಇಡ್ಲಿ ತಿನ್ಸ್ಬಿಟ್ಟು ಚೆಕಪ್ ಮಾಡೋಕ್ಕೆ ಹೇಳ್ತಾನೆ ಅಂತ ನೋಡೋಣ. ನನಗೆ ಬೇಜಾರಾಗ್ಬಿಡುತ್ತೆ, ಎಲ್ಲ ಟೆನ್ಷನ್ ಎಲ್ಲದಕ್ಕಿಂತ ಇವಳು ಖುಷಿಯಾಗಿದ್ರೆ ಮಾತ್ರ ಮಾಡ್ಬೋದು. ಸಪ್ಕಿದ್ರೆ ಓಯ್ ಸ್ಪೈಲ್ ಟಿಫನ್ ಮಾಡೋಣ. ನಾನು ಟಿಫನ್ ಮಾಡಿಬಿಡ್ತೀನಿ. ಹಾಸ್ಪಿಟಲ್ ತೋರಿಸೋಣ. ಎಷ್ಟು ಹಾಸ್ಪಿಟಲ್ ತೋರಿಸ್ಬಿಟ್ರೆ ಬ್ಲಡ್ ಟೆಸ್ಟ್ ಬರ್ಸವ್ರೆ. ನಾನು ಅಷ್ಟು ಹತ್ತು ಕುಡಿಯರೇವೆ ನೋವಾಗ್ಲಿಲ್ವಾ? ಹಾಂ, ಇಷ್ಟೊಂದು ಸ್ಟ್ರಾಂಗ ನೀವು? ಬಸ್ ಇಷ್ಟೊಂದು ಸ್ಟ್ರಾಂಗ? ಈಗ ಬಾಟ್ಲು ಬೇರೆ ಹಾಕ್ಸ್ಕೋಬೇಕಂತೆ. ಬಾಟಲ್ ಹಾಕ್ಸ್ಕೊಂಡು ಹೋಬಾ ನೋಡಿ ಈಗ ಕೈ ಮಾತ್ರ ಹಿಡ್ಕೊಂಡಿರ್ಬೇಕಂತೆ ನಾನು. ಈಗ ಬಿಡೋದು ಏನು ಡವ್ ಅಂದರೆ ಡವ್. ಅದಕ್ಕೆ ಗೈಸ್, ನೀವು ನನ್ನ ಯಾರು ನೋಡ್ತಿರ್ತೀರಿ ಎಲ್ಲ ಸಬ್ಸ್ಕ್ರೈಬರ್ಸ್ ಹೇಳೋದು, ಟೈಮ್ ಊಟ ತಿಂಡಿ ಮಾಡಿ. ನೀಟ್ನೆಸ್ ತುಂಬ ಬೇಕಾಗುತ್ತೆ. ತುಂಬ ನೀಟ್ನೆಸ್ ಆಗಿರಿ. ಇವಳು ನೀಟ್ನೆಸ್ ಇರ್ತಾಳೆ, ಬಟ್ ಅಲ್ಲಿ ಲಿಯೋ ಸ್ವಲ್ಪ ವಾಶ್ರೂಮ್ ಜಾಸ್ತಿ. ಅದಕ್ಕೆ ಲಿಯೋನ ಆಚೆನೇ ಇಲ್ಲ. ಅವಳು ಟೈಮ್ ಊಟ ಹಾಕ್ಬಿಟ್ರೆ ಆಚೆ ಇದ್ದೇ ಇರ್ತಾಳೆ ಇನ್ನು ಅವಳು. ಆದಮೇಲೆ ಇನ್ನೂ ಒಂದಿದೆ ಇಲ್ಲಿ, ಎಲ್ಲ ಮುಗಿಸ್ಕೋಬೇಕು. ಆಗಿ ಅವಳಿಗೆ ರೆಸ್ಟ್ ಮಾಡೋಕ್ಕೆ ಊಟ ತಿಂಡಿ ಬಾಳೆಹಣ್ಣು ಫ್ರೂಟ್ಸ್ ಎಲ್ಲ ತಿನ್ನಿಸ್ಬಿಟ್ಟು ಈಗ ನೋಡಿ ಮತ್ತೆ ಅವಾಗೇನು ಹಿಂಗೆ ರೆಡಿ ಹೋಗ್ತಿರೋದು ಅಂದ್ಕೋತೀರಾ. ಇನ್ನೊಂದು ಪ್ರಮೋಷನ್ ಶೂಟ್ ಇದೆ. ಸೊ ಕೆಳಗಡೆ ರವಿ ಕೂಡ ಬಂದಿದ್ದಾರೆ, ನಮ್ಮ ಡಿ ಒ ಪಿ ಅವ್ರು ಬಂದಿದ್ದಾರೆ. ಬನ್ನಿ, ಇವತ್ತು ಪ್ರಮೋಷನ್ ಶೂಟ್ ಇದೆ, ಅದನ್ನು ಮುಗಿಸೋಣ. ಡಿ ಒ ಪಿ ಅವರೇ, ಸರ್ ರವಿ ಸರ್ ಹಾಯ್ ಮಾಡಿ. ನೋಡಿ ಗೈಸ್ ಎಲ್ಲ ರೆಡಿಯ ಫುಲ್ ನೋಡಿ, ಎಕ್ವಿಪ್ಮೆಂಟ್ಸ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಇವತ್ತು ಸ್ಪಾಟ್ ಮಿಕ್ಸರ್ ಇವತ್ತು. ಬನ್ನಿ ಗೈಸ್ ಹೊರಡುವ. ಈಗ ಪ್ರಮೋಷನ್ ಇರೋದು ಇವಾಗ. ಬನ್ನಿ ಪ್ರಮೋಷನ್ಗೆಲ್ಲ ಅವ್ರು ರೆಡಿ ಮಾಡ್ಕೋತಾರೆ. ಪ್ಲ್ಯಾನ್ ಮಾಡ್ಕೊಂಡು ನಡ್ಸ್ಕೊ. ಡಿ ಒ ಪಿ ಅವ್ರದ್ದು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅಂತ. ಇನ್ನು ಬೇಸಿಕ್ ಅಷ್ಟೇ ಅಲ್ವಾ ಇದು? ಯಾವ್ದಿದು? ಮ್ಯಾಕೆ ಎಲ್ಲ ಮ್ಯಾಕೆ. ಫೋನ್ ಮಾತ್ರ ಐಫೋನ್ ಆಂಡ್ರಾಯ್ಡ್ ಬೇರೆ ನಮಗೆ ಬೇರೆ ವೆಬ್ಸೈಟ್ ಎಲ್ಲ ಯೂಸ್ ಮಾಡ್ತೀವಿ. ಸಿಸ್ಟಮ್ ನೋಡಿ ಗೈಸ್, ಗಿಂಬಲ್ ವರ್ಕು ಏನೇ ನಮ್ಮ ಶೂಟಿಗೆ ತಂದಿಲ್ಲ, ಎಲ್ಲ ಇಷ್ಟನೇ. ನೋಡಿ ಗಿಂಬಲ್ ಶೂಟ್ಸ್. ಇದು ಕ್ರ್ಯಾಕ್ ಬರಲ್ಲ. ನೋಡಿ ಇವರೇ ಓನರ್, ಅದಕ್ಕೆಲ್ಲ ಇವರೇ ಓನರ್ಗಳು. ನೋಡಿ ಮಾಲೀಕರು ಹೆಂಗಿಲ್ಲಿ ಆರಾಮಾಗಿ ನಿಂತವ್ರೆ, ಇವರು ದೊಡ್ಡ ಮಾಲೀಕರುಗಳು. ಓಕೆ, ಎಷ್ಟು ಬಾಯಾಗ ಸ್ವಲ್ಪ ಹೊರಡುವ. ಈಗ ಈ ಶೂಟ್ ಮುಗಿತು, ಕ್ಲಾಸ್ ರಜೆ ಆಗೈತೆ. ಕ್ಲಾಸ್ ರಜೆ ಆಗಿ ಇಲ್ಲಿ ನೋಡಿ, ಇಲ್ಲಿ ಹಾಂ ಶೂಟ್ ಮುಗೀತು. ನಾನು ನೆನ್ನೆ ವ್ಲಾಗ್ ನೋಡಿ ಫಸ್ಟು. ಇನ್ನು ಏಟಿಂಗ್ ಬೇರೆ ಐತೆ, ತುಂಬ ಕೆಲಸ ಕೊಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮನೆಗೆ. ಮತ್ತೆ ತಿಳಿಸ್ಕೊ. ವರ್ಕ್ ನಡೀತಾ ಇದೆ ಪ್ರಮೋಷನ್ದು, ಇಡ್ಸ್ಕೊ. ಇದನ್ನು ಮುಗಿಸೋಣ. ಇಲ್ಲೇ ಹಾಸ್ಪಿಟಲಿಂದ ಈಗ ಹೋಗಿ ಬರ್ತಿದ್ದೀವಿ. ಇಲ್ಲಿ ಪಾನಿಪುರಿ ಐತೆ, ಸ್ಮೆಲ್ ನೋಡ್ಬಿಟ್ಟು ಇಬ್ರೂ ಆಹಾ ತಿನ್ನೋಣ ಆಹಾ ಅನಿಸ್ತೈತೆ ಅಂತ ಆಫ್ ತಗೊಳ್ಳೋದ ತಗೊಳ್ತು ನೋಡಿ. ಇಲ್ಲಿ ಎಂತ ನಾವೊಂದು ಇಬ್ರು ಸರಿಯಾದ. ಬನ್ನಿ ಹೋಗೋಣ ಈಗ ಮನೆಗೆ. ಅವಳಿಗೆ ಊಟ ಮನೇಲಿ ಅಡುಗೆ ಮಾಡೋ ಕೆಲಸ ಇರೋದು. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ಟಿಫನ್ ಇದು ಆರಾಮಿದೆಯಮ್ಮ? ಈಗ ಆರಾಮ? ಈಗ ಹುಷಾರಾ? ಇಲ್ಲಿ ಹೇಳು, ಆಡಿಯನ್ಸ್ ಕೇಳು, ಹುಷಾರಾ? ಇವಾಗ ಸ್ವಲ್ಪ ಊಟ ಮಾಡಿ. ಮಸಾಲೆ ಇದೆಲ್ಲ ಆಯಿತು. ಇನ್ನು ನೋಡಿ ಕಡೆ ತಿಂತಿದ್ದಾಳೆ, ವೆರಿ ಗುಡ್. ಇಡ್ಸ್ಕೊ. ಐತೆ ಅದನ್ನ ಇಟ್ಕೊಂಡು ಕೂತಿರೋದ. ಏಯ್ ಮಂಗ ಬಾ ಮಲ್ಕೋಬಾ ಈಗ.